ಪಾಲಿಸಬೇಕು ಮಾರಿ ಜನಾಭ, ಒಲಿದು ಪಾಲಿಸಬೇಕು ಮಾರಿ ಜನಾಭ. ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ರಂಗ ದಯ ಮಾಡೋ ರಂಗ ದಯ ಮಾಡೋ ರಂಗ ದಯ ಮಾಡೋ. ಧನ್ಯವಾದಗಳು. ಭಕ್ತಿಗಾನದ ಪ್ರಸ್ತುತಿಗಾಗಿ ಕುಮಾರ್ ವಿಖ್ಯಾತ್ ಭಟ್ ವಿದ್ಯಾರ್ಥಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಲಾ ತಂಡಗಳು ಹಾಗೂ ಹಿಂದೂ ಬಂಧುಗಳೆಲ್ಲ ಪಾನೀಯವನ್ನು ಲಘು ಉಪಹಾರವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತೇವೆ. ಕಳೆದ 2 ಗಂಟೆಗಳ ಕಾಲ ನಗರದಾದ್ಯಂತ ಸಂಚರಿಸಿದ ಭವ್ಯ ಶೋಭಾಯಾತ್ರೆ 10 ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳು, ವಾದ್ಯ ವೃಂದದೊಂದಿಗೆ ಸಾಗಿ ಬಂದಿದೆ. ಈ ಎಲ್ಲ ಸ್ತಬ್ಧ ಚಿತ್ರ ಹಾಗೂ ಕಲಾ ತಂಡಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ಲರೂ ಈ ಸಂದರ್ಭದಲ್ಲಿ ಉಪಹಾರ ಹಾಗೂ ಪಾನೀಯವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತೇವೆ. ಮೈದಾನದಲ್ಲಿ ಸೇರಿರುವ ಹಿಂದೂ ಬಂಧುಗಳಲ್ಲಿ ಒಂದು ವಿನಮ್ರ ನಿವೇದನೆ. ಇದು 18ನೇ ವರ್ಷದ ಯುಗಾದಿ ಉತ್ಸವ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಯುಗಾದಿ ಉತ್ಸವವನ್ನು, ಧರ್ಮದ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಕಾರ್ಯಕ್ಕಾಗಿ ಧನ ಸಹಾಯ ನೀಡಲಿಚ್ಛಿಸುವ ಬಂಧುಗಳು ಕೌಂಟರ್ನಲ್ಲಿ ತಮ್ಮ ಸಹಾಯವನ್ನು ಸಲ್ಲಿಸುವಂತೆ ಕೇಳಿಕೊಳ್ತೇವೆ. ಧರ್ಮದ ಕಾರ್ಯಕ್ಕಾಗಿ, ಯುಗಾದಿ ಉತ್ಸವಕ್ಕಾಗಿ ಧನ ಸಹಾಯ ನೀಡಲಿಚ್ಛಿಸುವ ಬಂಧುಗಳು ಕೌಂಟರ್ನಲ್ಲಿ ಹಣ ನೀಡುವಂತೆ, ಸಹಾಯವನ್ನು ಸಲ್ಲಿಸುವಂತೆ ಕೇಳಿಕೊಳ್ತೇವೆ. ಇಂದು ಯುಗಾದಿ, ಚೈತ್ರದ ಹೊಸ ದಿನ, ಚೈತ್ರ ಶುಕ್ಲ ಪ್ರತಿಪದೆಯ ಶುಭ ದಿನ. ಇದು ಶತಕೋಟಿ ಹಿಂದೂಗಳ ಪಾಲಿನ ಶುಭ ದಿನ, ಹೊಸ ವರ್ಷದ ಸಂಭ್ರಮ. ನಾವೆಲ್ಲ ಸಾಮೂಹಿಕ ಯುಗಾದಿ ಉತ್ಸವಕ್ಕಾಗಿ, ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಈ ಸಮಾರಂಭದಲ್ಲಿ ಆಸೀನರಾಗಿದ್ದೇವೆ. ಇದು 18ನೇ ವರ್ಷದ ಯುಗಾದಿ ಉತ್ಸವ. ಕೇಸರಿಯ ಕಂಪು ನಗರದ ತುಂಬೆಲ್ಲ ಸಂಚರಿಸಿ ಭವ್ಯ ಶೋಭಾಯಾತ್ರೆಯೊಂದಿಗೆ, ಸ್ತಬ್ಧ ಚಿತ್ರಗಳೊಂದಿಗೆ, ಕಲಾ ತಂಡಗಳೊಂದಿಗೆ ಸಾಗಿ ಇದೀಗ ಈ ಮೈದಾನದಲ್ಲಿ ಸೇರಿದೆ. ಇಂದು ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸ್ವಾಮೀಜಿಗಳು ತಮ್ಮ
ದಿವ್ಯ ಉಪಸ್ಥಿತಿಯ ಮೂಲಕ ನಮ್ಮನ್ನೆಲ್ಲ ಆಶೀರ್ವದಿಸಲಿದ್ದಾರೆ. ಜೊತೆಯಲ್ಲಿ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕೋಶಾಧ್ಯಕ್ಷರು ಸೇರಿದಂತೆ ಹಲವು ಗಣ್ಯರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಶೋಭಾಯಾತ್ರೆಯಲ್ಲಿ ಸಾಗಿ ಬಂದ ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳು ಹಾಗೂ ಹಿಂದೂ ಬಂಧುಗಳೆಲ್ಲ ಉಪಹಾರ ಹಾಗೂ ಪಾನೀಯವನ್ನು ಬೇಗ ಸ್ವೀಕರಿಸಿ ಸಭೆಯಲ್ಲಿ ಆಸೀನರಾಗುವಂತೆ ಕೇಳಿಕೊಳ್ತೇವೆ. ಸಭಾಸದರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇವೆ. ಇದು 18ನೇ ವರ್ಷದ ಯುಗಾದಿ ಉತ್ಸವ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಹಲವಾರು ಸ್ತಬ್ಧ ಚಿತ್ರ ಕಲಾ ತಂಡಗಳೊಂದಿಗೆ ಯುಗಾದಿ ಉತ್ಸವವನ್ನು ಸಂಭ್ರಮಿಸಲಾಗ್ತಾ ಇದೆ. ಈ ಮಹಾ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ ಧನ ಸಹಾಯ ನೀಡಲಿಚ್ಛಿಸುವ ಬಂಧುಗಳು ಕೌಂಟರ್ನಲ್ಲಿ ಹಣವನ್ನು ಪಾವತಿಸಿ ತಮ್ಮ ಸಹಾಯವನ್ನು ಗುರುತಿಸಬಹುದಾಗಿದೆ, ದಾಖಲಿಸಬಹುದಾಗಿದೆ. ಹೊಳಗದ್ದೆಯಿಂದ ಆಗಮಿಸಿದ ಬಾಲರ ಕುಣಿತ ಭಜನೆಯ ತಂಡ ಇದೀಗ ತಮ್ಮ ಕುಣಿತ ಭಜನೆಯನ್ನು ಪ್ರದರ್ಶಿಸಿದೆ. ಕುಣಿತ ಭಜನೆಯ ಮೂಲಕ ಭಕ್ತಿ ಪ್ರಸಾರದ ಕಾರ್ಯದಲ್ಲಿ ನಿರತರಾಗಿರುವ ಈ ಎಲ್ಲ ಬಾಲರಿಗೂ ಚಿಣ್ಣರಿಗೂ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಬಾಲರೆಲ್ಲರೂ ಇದೀಗ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ನೂತನ ಸಂವತ್ಸರದ ಸಾಮೂಹಿಕ ಸಂಭ್ರಮಾಚರಣೆಯ ಯುಗಾದಿ ಉತ್ಸವಕ್ಕೆ ಆಗಮಿಸಿರುವ ಸರ್ವರಿಗೂ ಹೃದಯ ಸ್ವಾಗತ ನಮನಗಳನ್ನು ಸಲ್ಲಿಸ್ತೇವೆ. ಇದೀಗ ಯುಗಾದಿ ಉತ್ಸವದ ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ.
ಇಂದಿನ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸ್ವಾಮೀಜಿಗಳು ವೇದಿಕೆಯನ್ನು ಅಲಂಕರಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೊತೆಯಲ್ಲಿ ಶ್ರೀ ಜಗನ್ನಾಥ ಸ್ವಾಮೀಜಿಗಳು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ಕೇಳಿಕೊಳ್ತೇವೆ. ವಿಶಾಲ ಮೈದಾನದಂಗಣದಲ್ಲಿ ಸೇರಿರುವ ಹಿಂದೂ ಬಂಧುಗಳ ಹೃದಯ ಕಮಲಗಳಿಗೆ ಹೃದಯ ಸ್ವಾಗತ ನಮನಗಳು. ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗದ ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಜಗನ್ನಾಥ ಸ್ವಾಮೀಜಿಗಳ ಅಡಿದಾವರೆಗಳಿಗೆ ನತಮಸ್ತಕ ನಮನಗಳು. ವರುಷದ ಆದಿಯನ್ನು ಹರುಷದ ಆದಿಯನ್ನಾಗಿ ನಮ್ಮ ಮೈಮನಗಳಲ್ಲಿ ತುಂಬಿಕೊಳ್ಳುವ ಸಂಭ್ರಮದ ಕ್ಷಣ ಯುಗಾದಿ ಉತ್ಸವ. ಇದು ಜಗದ ಸೃಷ್ಟಿಯ ಆದಿದಿನ, ಭುವಿಯ ಜೀವಕೋಟಿಗಳ ಜನುಮದಿನ. ಸಾಗರದಾಳದಲ್ಲಿ ವೇದಗಳನ್ನು ಬಚ್ಚಿಟ್ಟ ಸೋಮಾಸುರನೆಂಬ ರಕ್ಕಸನನ್ನು ಸಂಹರಿಸಿ ವಿಷ್ಣು ವೇದಗಳನ್ನು ಬ್ರಹ್ಮನ ಪದತಲಗಳಲ್ಲಿ ಸಮರ್ಪಿಸಿದ ಮಂಗಲ ದಿನ ಯುಗಾದಿ. ಸೃಷ್ಟಿ ಕಾರ್ಯಕ್ಕೆ ಪರಬ್ರಹ್ಮ ನಿಶ್ಚಯಿಸಿದ ಪ್ರಥಮ ದಿನ ಯುಗಾದಿ. ರಾವಣ ಸಂಹಾರದ ನಂತರ ಸೀತಾ ವಿಮೋಚನೆಯೊಂದಿಗೆ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯಾಗಮನಗೈದ ಮಂಗಲ ದಿನವೇ ಯುಗಾದಿ. ಪ್ರಕೃತಿ ಪುರುಷರ ಅನುಪಮ ಬಾಂಧವ್ಯದ ಅಸದೃಶ ಕಾವ್ಯರೂಪವೇ ಭಾರತ. ಭಾರತವೆಂದರೆ ಪ್ರಕೃತಿಯೊಂದಿಗಿನ ಥಳುಕು. ಉಸಿರೀವ ತರುಲತೆಗಳು ಹಸಿರುಟ್ಟು ಸಿರಿಯಾದಾಗ ಸಂತಸದಿಂದ ನಲಿದಾಡಿ ಹಿಂದೂ ಹಬ್ಬ ಆಚರಿಸುತ್ತಾನೆ. ಹೂಬನಗಳು ಹಸಿರುಡುಗೆಯೊಂದಿಗೆ ಮೈದೊಡೆದಾಗ ಹಿಂದೂ ಹಸನಾದ ಮನದಿಂದ ಹೊಸ ಬದುಕಿಗೆ ಸಜ್ಜಾಗುತ್ತಾನೆ. ಹಸಿರ ಸಿರಿಗೆ, ಜೀವದ ಉಸಿರಿಗೆ ಜಗಬಾಗುವ ಹಬ್ಬ ಅದು ಯುಗಾದಿ. ಒಮ್ಮೆ ಸುತ್ತ ಮರಗಳತ್ತ ತಿರುಗಿ ನೋಡಿ ಬಂಧುಗಳೇ, ಹೊಂಗೆಯ ಟೊಂಗೆಗಳಲ್ಲಿ ತಳಿರು ಚಿಗುರೊಡೆದಿದೆ. ಬೇವಿನ ಬದುಕಿನಲ್ಲೂ ಹೊಸ ಕೊನರೊಡೆದಿದೆ. ಮಾಮರಕ್ಕೂ ಸಂತಸ ಮರಳಿದೆ. ಕೋಗಿಲೆಯ ಓಲಿಗೆ ನಮ್ಮ ಮೈಮನ ಅರಳಿದೆ. ನಾವಿಂದು ಪ್ರಕೃತಿ ತೊಟ್ಟ ಹೊಸ ಉಡುಗೆಯೊಂದಿಗೆ ಮುನ್ನಡೆಯುತ್ತಿದ್ದೇವೆ. ಇದು ಯುಗಾದಿ. ಹೊಸ ವರ್ಷಾಚರಣೆಗೆ ಪ್ರಕೃತಿಯೇ ಬರೆದಿಟ್ಟ ಪಂಚಾಂಗ. ವಸುಧೆಯೇ ಒಂದೆಂಬ ಸೂತ್ರದಲ್ಲಿ ಸಂಬಂಧದ ಬಂಧ ಬೆಸೆದು ಬೆಳೆದಿದ್ದು ಹಿಂದೂ ಧರ್ಮ. ಹಿಮಾಚಲದಿಂದ ಹಿಂದೂ ಸಾಗರದವರೆಗೆ, ಮರುಭೂಮಿಯಿಂದ ಮೇರು ಪರ್ವತಗಳವರೆಗೆ ಅರಳಿ ನಿಂತಿರುವ ಭಾರತ ಹಿಂದೂಗಳ ಪಾಲಿನ ಅಸ್ಮಿತೆ, ಶ್ರೇಷ್ಠತೆ, ಪವಿತ್ರತೆಗಳ ಪುಣ್ಯಭೂಮಿ. ಜಗದ ಅಂಧಕಾರಕ್ಕೆ ಗೀತೆಯ ಬೆಳಕು, ವಸುಧೆಯ ತಿಮಿರಕ್ಕೆ ರಾಮನ ಆದರ್ಶದ ಹೊಳಪನ್ನು ಪಸರಿಸಿದ ಪವಿತ್ರ ಧರಿತ್ರಿ ಭಾರತ. ಭೂಮಂಡಲದ ಅಂಧಕಾರ ಕಳೆಯುವಲ್ಲಿ ಹಿಂದುವಿನ ಕೊಡುಗೆ ಸದಾ ಸರ್ವದಾ ಸ್ಮರಣೀಯ. ಜಗತ್ತಿಗೆ ಶೂನ್ಯದ ಚಿಹ್ನೆಯೊಂದಿಗೆ ಗಣಿತಕ್ಕೆ ಹೊಸ ಅರ್ಥ ಕೊಟ್ಟ ಬ್ರಹ್ಮಗುಪ್ತ. ಅಣುವಿಜ್ಞಾನದ ಮೂಲಕ ಜಗತ್ತಿನ ಕಣ್ಣು ತೆರೆಸಿದ ಕಣಾದ. ಭೂಮಿಯ ಆಳ ಅಗಲ ಕಂಪನಗಳ ಮಹಾಜ್ಞಾನ ಬಿತ್ತರಿಸಿದ ವರಹಮೀರ. ಗ್ರಹಗತಿಗಳ ನಿಯಮ ಮಂಡಿಸಿದ ಆರ್ಯಭಟ. ಶಸ್ತ್ರಚಿಕಿತ್ಸೆಯನ್ನು ಶತಶತಮಾನಗಳ ಹಿಂದೆಯೇ ಆಚರಿಸಿದ ಸುಶ್ರುತ. ಆರೋಗ್ಯದ ಸೂತ್ರ ಬರೆದ ಯೋಗ ಬ್ರಹ್ಮ ಪತಂಜಲಿ. ನನ್ನ ಧರ್ಮದ ತೇಜ ಬಿಂದುಗಳೆಂಬುದು ಚೇತೋಹಾರಿ ಸಂಗತಿ. ಇಂದು ಹಿಂದೂ ಹಿಂದೆಂದಿಗಿಂತಲೂ ಮುಂದಾಗಿ ಮುನ್ನಡೆಯುತ್ತಿದ್ದಾನೆ. ಅಂದು ವಿವೇಕಾನಂದರೆತ್ತಿ ಹಿಡಿದ ಧರ್ಮದೀಪಕ್ಕೆ
ಇಂದು ನರೇಂದ್ರ ತೈಲವೆರೆದು ನಂದದ ಕುಂದದ ಭಾಗದ ಭಾರತ ಕಟ್ಟಿದ್ದಾನೆ. ಅಂದು ಅಬ್ಬರಿಸಿದ್ದ ಅರಬ್ಬರು ಇಂದು ಭಾರತಕ್ಕೆ ನಮಿಸುತ್ತಿದ್ದಾರೆ. ಅಂದಿನ ದಾಳಿಕೋರರ ತವರಿನಲ್ಲಿ ಇಂದು ಭವ್ಯ ಮಂದಿರಗಳು ತಲೆ ಎತ್ತಿ ನಿಂತಿವೆ. ಪಶ್ಚಿಮವೇ ಶ್ರೇಷ್ಠವೆಂಬ ಭಾರತದ ಭಾವ ಕಳೆದು ಪೌರಾತ್ಯರು ಭಾರತಕ್ಕೆ ಕರಜೋಡಿಸಿದ್ದಾರೆ. ಆಫ್ರಿಕಾದಲ್ಲಿ ಆದಿಪೂಜಿತನ ಆರಾಧನೆ, ಯುರೋಪಿನಲ್ಲಿ ಶ್ರೀಮನ್ನಾರಾಯಣನ ಭಜನೆ, ಆಂಗ್ಲರ ಅಂಗಳದಲ್ಲೂ ಶ್ರೀಕೃಷ್ಣ ಸಂಕೀರ್ತನೆ, ಅಮೆರಿಕೆಯ ಮಣ್ಣಿನಲ್ಲೂ ಪೂಜೆ ಭಜನೆಗಳ ಆಸ್ವಾದನೆ. ಇದು ವೇದನೆಯಿಂದ ಮೇಲೆದ್ದ ಹಿಂದೂ ಜಗತ್ತಿಗೆ ಶಾಂತಿ ಹೊತ್ತು ನಡೆದಾಗ ಹೊಮ್ಮಿದ ಆಲೋಚನೆ. ಬಂಧುಗಳೇ, ನವವರ್ಷದ ಸ್ವಾಗತದ ಈ ಸುಂದರ ಸಮಾರಂಭದ ಆದಿಯಲ್ಲಿ ಶಂಖನಾದಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ್ ಹೆಗಡೇಕರ್. ಶಂಖನಾದಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ್ ಹೆಗಡೇಕರ್ ಇವರಿಗೆ ಧನ್ಯವಾದಗಳು. ವೇದ ತಾಯಿ ಭಾರತೀಯ ದಿವ್ಯ ಸಂದೇಶದ ಮಾರ್ದನೆ. ಅದು ಭಾರತದ ಆತ್ಮ. ಸೋತವಗೆ ಸಾಂತ್ವನ, ನಡೆಯುವವಗೆ ಮಾರ್ಗದರ್ಶನ. ಈಗ ವೇದಘೋಷ ಶ್ರೀ ಗೋಪಾಲಕೃಷ್ಣ ಹೆಗಡೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಋಷಿ ಸೂಕ್ತವನ್ನು ಯುಕ್ತವಾಗಿ ಪಠಿಸಿದ ಶ್ರೀ ಗೋಪಾಲಕೃಷ್ಣ ಹೆಗಡೆಯವರಿಗೆ ಧನ್ಯವಾದಗಳು. ಸಮಾರಂಭದ ಆದಿಯಲ್ಲಿ ಸಭಾಸೀನ ಸರ್ವಸಜ್ಜನ ಬಂಧುಗಳನ್ನು ಸ್ವಾಗತಿಸುವುದು ಸಂಸ್ಕೃತಿಯ ಸತ್ಸಂಪ್ರದಾಯ. ಅತಿಥಿ ದೇವೋಭವ ಭಾರತೀಯ ಸಂಸ್ಕೃತಿಯ ಮೇರು ನುಡಿ ಮತ್ತು ನಡೆ. ಈಗ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಯುಗಾದಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಗಜಾನನ್ ಮಡಿವಾಳ್. ಹೊಸ ವರ್ಷದ ಸ್ವಾಗತಕ್ಕಾಗಿ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಸೇರಿರುವ ನಮ್ಮ ಧರ್ಮದ ಸೋದರ ಸೋದರಿಗೆಲ್ಲ ಪರಾನುಭವ ನಾಮ ಸಂವತ್ಸರದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕುಮಟಾ ಯುಗಾದಿ ಉತ್ಸವ ಸಮಿತಿ ಪ್ರಸಕ್ತ ವರ್ಷ 18ನೇ ಯುಗಾದಿ ಉತ್ಸವವನ್ನು ಆಚರಿಸುತ್ತಿದೆ. ಧರ್ಮ ಸಂಸ್ಕೃತಿಗಳನ್ನು ಮರೆತು ವಿದೇಶಿ ಸಂಸ್ಕೃತಿಯ ಕಡೆಗೆ ಜನ ಮುಖ ಮಾಡಿದ್ದು, ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಯುಗಾದಿ ಉತ್ಸವ ಮೂಲಕ ಜನರ ಮನಸ್ಸಿನಲ್ಲಿ ಹೊಸ ಚಿಂತನೆಯನ್ನು ಹುಟ್ಟುಹಾಕಲು ನಿರ್ಧರಿಸಿದರು. ಈ ಕಾರಣಕ್ಕಾಗಿ ಯುಗಾದಿ ಉತ್ಸವ ಜನ್ಮ ತಳೆಯಿತು. 17 ವರ್ಷಗಳ ಕಾಲ ಪ್ರತಿ ವರ್ಷ ಹೊಸ ವರ್ಷದ ಸಂವತ್ಸರದ ಸ್ವಾಗತದ ಸಂದರ್ಭದಲ್ಲಿ ಸಂತರ ಉಪಸ್ಥಿತಿಯಲ್ಲಿ ಸಾಮೂಹಿಕ ಯುಗಾದಿ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಸಮಾಜಕ್ಕೆ ಸಾತ್ವಿಕ ಸಂದೇಶವನ್ನು ನೀಡಲಾಗುತ್ತಿದೆ. ಋಷಿ ಮುನಿಗಳಿಂದ ಸಂತ ಮಹಾಂತರ ಆಶೀರ್ವಾದದಿಂದ ಮುನ್ನಡೆದಿರುವ ಹಿಂದೂ ಧರ್ಮ ನಮ್ಮೆಲ್ಲರ ತಾಯಿ ಸಮಾನವಾದದ್ದು. ಇದು ನಾವೆಲ್ಲ ಸೇರಿ ಧರ್ಮ ಜಾಗರಣೆಯ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಈಗಾಗಲೇ ಭವ್ಯ ಶೋಭಾಯಾತ್ರೆ ಮೂಲಕ ನಗರ ಸಂಚಾರವನ್ನು ಮುಗಿಸಿ ನಾವೆಲ್ಲ ಸೇರಿದ್ದೇವೆ. ಇಂದಿನ ಸಭೆಯಲ್ಲಿ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಗದಗ ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳು ದಿವ್ಯ ಉಪಸ್ಥಿತರಿದ್ದು ಅವರ ಪಾದಗಳಿಗೆ ವಂದಿಸಿ ಯುಗಾದಿ ಉತ್ಸವ ಸಭೆಗೆ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಉಪಸ್ಥಿತರಿದ್ದ ಪೂಜ್ಯ ಜಗನ್ನಾಥ ಸ್ವಾಮೀಜಿಗಳು ಅವರ ಪಾದಕ್ಕೂ ವಂದಿಸಿ ಸ್ವಾಗತವನ್ನು ಕೋರ್ತೇವೆ. ಇಂದಿನ ಹೊಸ ವರ್ಷದ ಸ್ವಾಗತ ಸಮಾರಂಭದ ವೇದಿಕೆಯಲ್ಲಿ ಆಸೀನಾಗಿರುವ ಹಲವು ವರ್ಷಗಳ ಕಾಲ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿ, ಪ್ರಸಕ್ತ ಯುಗಾದಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿರುವ ಹಿರಿಯ ಚೇತನ ಶ್ರೀ ಎಸ್ ನಾಯ್ಕ ಅವರಿಗೂ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಮೇಲೆ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಸಮರ್ಥ ಸಂಘಟನೆಯಲ್ಲಿ ಶ್ರೀಯುತರು ಪಾತ್ರವನ್ನು ಸ್ಮರಿಸುತ್ತಾ ಡಾಕ್ಟರ್ ಸುರೇಶ್ ಹೆಗಡೆಯವರಿಗೆ ವಂದಿಸಿ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ಸುಂದರ ಸಭೆಯ ವೇದಿಕೆಯ ಮೇಲೆ ಸಮಿತಿಯ ಸಂಚಾಲಕರಾದ ಬದ್ಧತೆ ಮತ್ತು ಶಿಸ್ತಿನ ಕಾರ್ಯಗಳಿಗೆ ಹೆಸರಾದ
ಶ್ರೀ ಮುರಳೀಧರ್ ಪ್ರಭು ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೂ ವಂದನೆಗಳೊಂದಿಗೆ ಸ್ವಾಗತವನ್ನು ಕೋರ್ತಿದ್ದೀನಿ. ಸಮಿತಿ ಖಜಾಂಚಿಗಳ ಉತ್ಸವ ಸಮಿತಿಯ ಖಜಾಂಚಿಗಳು ಹಾಗೂ ಕುಮಟಾದ ಹೆಸರಾಂತ ತೆರಿಗೆ ಸಲಹೆಗಾರರಾದ ಶ್ರೀ GS ಹೆಗಡೆಯವರಿಗೂ ಆಸೀನರಾಗಿದ್ದಾರೆ. ಶ್ರೀಯುತರಿಗೆ ವಂದಿಸಿ ಸ್ವಾಗತವನ್ನು ಕೋರ್ತಿದ್ದೇನೆ. ಸಂಘಟನೆಗಾಗಿ ಅಪಾರ ಶ್ರಮದಿಂದ ಕಾರ್ಯನಿರ್ವಹಿಸುವ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ಆನಂದ ನಾಯ್ಕ ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೂ ನಮಸ್ಕೃತ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ನಮ್ಮ ಮಹಿಳಾ ಉಪಾಧ್ಯಕ್ಷರಾದ ಸುಧಾಸಾನ್ ಇವರಿದ್ದಾರೆ, ಅವರಿಗೂ ಸಹ ವಂದಿಸ್ತಿದ್ದೇನೆ. ಹಾಗೂ ಎಲ್ಲ ನಮ್ಮ ಯುಗಾದಿ ಸಮಿತಿಯವರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಹೊಸ ವರ್ಷವನ್ನು ಸಾಮೂಹಿಕವಾಗಿ ಸ್ವಾಗತಿಸಲು ಹಲವಾರು ಸಾವಿರ ಜನ ಮೈದಾನಕ್ಕೆ ಹರಿದು ಬಂದಿದ್ದೀರಿ. ದೇಶಭಕ್ತ, ಧರ್ಮಭಕ್ತ ನಿಮ್ಮೆಲ್ಲರನ್ನು ದೈವ ಸಮಾನರೆಂದು ತಿಳಿದು ನಮಸ್ಕರಿಸಿ ಸ್ವಾಗತಿಸುತ್ತೇನೆ. ವಿಶಾಲವಾದ ಮಣಿಕೆ ಮೈದಾನದಲ್ಲಿ ಯುಗಾದಿ ಉತ್ಸವ ಆಚರಣೆಗೆ ಅನುಮತಿ ನೀಡಿರುವ ಮಾನ್ಯ ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರ್ ಅವರಿಗೂ ವಂದಿಸುತ್ತೇವೆ. ಇಂದಿನ ಮಾನ್ಯ ಜನಪ್ರಿಯ ಶಾಸಕರಾದ ದಿನಕರ್ ಶೆಟ್ಟಿ ಅವರಿಗೂ ವಂದಿಸಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಯಲ್ಲಿ ಭಜನಾ ಪ್ರದರ್ಶನ ನೀಡಲು ಆಗಮಿಸಿದ ತಂಡಗಳಿಗೆ, ಸ್ತಬ್ಧಚಿತ್ರಗಳ ಮೂಲಕ ಶೋಭಾಯಾತ್ರೆಗೆ ಸೌಂದರ್ಯ ಹೆಚ್ಚಿಸುವ ಕಲಾ ತಂಡಗಳ ಸದಸ್ಯರಿಗೆ, ಸಮಾರಂಭದ ನಿರೂಪಕರಿಗೆ, ಸತ್ವಭರಿತ ವರದಿ ಪ್ರಚಾರಕ್ಕಾಗಿ ಆಗಮಿಸಿದ ವಿದ್ಯುನ್ಮಾನ ತಾನು ಹಾಗೂ ಮುದ್ರಣ ಮಾಧ್ಯಮ ವರದಿಗಾರರಿಗೂ, ಸುವ್ಯವಸ್ಥೆಗಾಗಿ ಆಗಮಿಸಿದ ಆರಕ್ಷಕರಿಗೂ, ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸುತ್ತಿರುವ ವಂದಿಸಿ ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರಿಸುತ್ತಿದ್ದೇನೆ. ಹಾಗೆ ಎಲ್ಲ ಸಮಾಜದ ಮುಖಂಡರಿಗೂ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈಗ ಯಕ್ಷಗಾನಕ್ಕೆ ಬಂದ ಮಕ್ಕಳಿಗೂ ಸಹ, ಕೊಂಕಣ ಎಜುಕೇಷನ್ ಮಕ್ಕಳಿಗೂ ಸಹ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಯಾರಾದರೂ ಸ್ವಾಗತ ತಪ್ಪಿದರೆ ಕ್ಷಮೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ವಂದಿಸಿ ನನ್ನ ಸ್ವಾಗತ ಮಾತನ್ನು ವಿರಾಮ ನೀಡುತ್ತಿದ್ದೇನೆ. ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಯುಗಾದಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಗಜಾನನ್ ಮಡಿವಾಳ ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಯುಗಾದಿ ಉತ್ಸವ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಸುಂದರವಾಗಿ ಮೈದಳೆಯುವಲ್ಲಿ ಗೌರವಾನ್ವಿತ ಮಾನ್ಯ ಶಾಸಕರಾದ ಶ್ರೀಯುತ ದಿನಕರ್ ಶೆಟ್ಟಿಯವರ ಅಪಾರ ಶ್ರಮ ಹಾಗೂ ಬದ್ಧತೆಯ ಕಾರ್ಯಶಕ್ತಿಯನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಅವರಿಗೆ ಗೌರವ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇದೀಗ ಯುಗಾದಿ ಉತ್ಸವ ಸಮಿತಿಯಿಂದ ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಜಗನ್ನಾಥ ಸ್ವಾಮೀಜಿಗಳಿಗೆ ಫಲ ಸಮರ್ಪಣೆಯ ಸಮಯ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೆಲ್ಲ ಪೂಜ್ಯ ದ್ವಯರಿಗೆ ಫಲ ಸಮರ್ಪಿಸುವಂತೆ ವಿನಂತಿಸಿಕೊಳ್ತೇವೆ. ಹಿಂದೂ ಧರ್ಮದ ವಿವಿಧ ಸಮಾಜಗಳ ಪ್ರಮುಖರು ಪೂಜ್ಯದ್ವಯರಿಗೆ ಗೌರವಾರ್ಪಣೆ ಮಾಲಾರ್ಪಣೆ ಸಲ್ಲಿಸುವಂತೆ ಕೇಳಿಕೊಳ್ತೇವೆ. ದಯವಿಟ್ಟು ಸಭೆಯಲ್ಲಿ ಉಪಸ್ಥಿತರಿರುವ ಸಮಾಜದ ಪ್ರಮುಖರು, ವಿವಿಧ ಸಮಾಜಗಳ ಪ್ರಮುಖರು ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಕುಮಟಾದ ಈ ಕುಂಬೇಶ್ವರನ ಪವಿತ್ರ ಭೂಮಿಯಲ್ಲಿ ಹಿಂದೂ ಧರ್ಮದ 23 ಸಮಾಜಗಳು ಸಂಘಟಿತವಾಗಿ ತಾಯಿಯ ಹಾರಕ್ಕೆ ಮಣಿಯಾಗಿ ಶೋಭಿಸುತ್ತಿದ್ದಾರೆ. ಹಿಂದೂ ಧರ್ಮದ ವಿವಿಧ ಸಮಾಜಗಳ ಮುಖಂಡರು ದಯವಿಟ್ಟು ಬೇಗ ಬಂದು ಪೂಜ್ಯರಿಗೆ ಗೌರವಾರ್ಪಣೆ ಸಲ್ಲಿಸುವಂತೆ ಕೇಳಿಕೊಳ್ತೇವೆ.
18ನೇ ವರ್ಷದ ಯುಗಾದಿ ಉತ್ಸವವನ್ನು ಉದ್ಘಾಟಿಸಿದ ಪರಮಪೂಜ್ಯ ದ್ವಯರಿಗೆ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ.